ನೋಡಿ, ಕಾಂಗ್ರೆಸ್ನಲ್ಲಿ ಹಿಂಗೆ ಚಟುವಟಿಕೆ ಆಗ್ತಾ ಇದೆ ಅಂತಂದ್ರೆ ಇದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳುವಂತ ಬಿಜೆಪಿ ಅಲ್ಲೂ ಕೂಡ ಸರಿಯಿಲ್ಲ. ಅಲ್ಲೂ ಒಡೆದ ಮನೆ ಆಗಿದೆ, ಅಲ್ಲೂ ಕೂಡ ಕ್ರಾಂತಿ ಶುರುವಾಗಿದೆ. ಕಾಂಗ್ರೆಸ್ನಲ್ಲಿ ಶುರುವಾಗಿದ್ದು ಮೊದಲು ಕ್ರಾಂತಿ, ಹೌದು. ಅದಾದ್ಮೇಲೆ ಈಗ ಶಾಂತಿಯುತವಾಗಿ ವಾಪಸ್ ಬರ್ತಾ ಇದೆ. ಆದರೆ ಬಿಜೆಪಿಲಿ ಕ್ರಾಂತಿ ಶುರುವಾಗಿದೆಯಲ್ಲ, ಕಾರಣ ಏನು? ರೆಬಲ್ಸ್ ನಾಯಕರು ಅಲರ್ಟ್ ಆಗಿ ಡೆಲ್ಲಿಗೆ ಬೇರೆ ಹೋಗಿ ಅಲ್ಲಿ ತಂತ್ರಗಾರಿಕೆ ಹುಡ್ತಾ ಇದ್ದಾರೆ ಅಂತ. ಕೇಂದ್ರ ಸಚಿವ ವಿ ಸೋಮಣ್ಣ ಅವರನ್ನ ಭೇಟಿಯಾಗಿದ್ದಾರೆ ರೆಬಲ್ಸ್ ನಾಯಕರು. ಪ್ರಸ್ತುತ ರಾಜ್ಯ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಮಹತ್ವದ ಮೀಟಿಂಗ್ ಮಾಡ್ತಾ ಇದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರ ವಿಚಾರವಾಗಿ ಮಹತ್ವದ ಮೀಟಿಂಗ್ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ. ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ, ಶಾಸಕ ಬಿ.ಪಿ. ಹರೀಶ್, ಮಾಜಿ ಶಾಸಕ ಶ್ರೀಮಂತ್ ಪಾಟೀಲ್, ಬಿ.ವಿ. ನಾಯಕ್ ಅವರೆಲ್ಲರೂ ಉಪಸ್ಥಿತರಿದ್ದಾರೆ ಈ ಮೀಟಿಂಗ್ನಲ್ಲಿ. ವಿ ಸೋಮಣ್ಣ ಅವರ ಸಮ್ಮುಖದಲ್ಲಿ ಕೇಂದ್ರ ಸಚಿವರು ಆಗಿರುವಂಥ ವಿ ಸೋಮಣ್ಣ ಅವರನ್ನು ಭೇಟಿ ಮಾಡಿ ಈ ಹಂತದಲ್ಲಿ ಏನೇನು ಡಿಸ್ಕಸ್ ಮಾಡಿದ್ದಾರೆ? ಪ್ರಸ್ತುತ ಇವರೆಲ್ಲ ಒಂದೇ ಬಣದಲ್ಲಿ ಗುರುತಿಸ್ಕೊಂಡವರು. ಯಾವ ಬಣ? ರೆಬಲ್ಸ್ ಬಣ ಅಂತ ಕರೀತಾರೆ. ರೆಬಲ್ ಆಗಾದರೂ ಬಿ ಜೆ ಪಿಯಲ್ಲಿ ಯಾಕೆ ಅಂತಂತಂದರೆ, ಇವರು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಅವರನ್ನು ವಿರೋಧಿಸಿದ್ದು. ಅಂದರೆ ರಾಜ್ಯಾಧ್ಯಕ್ಷರನ್ನು ಬದಲಾವಣೆ ಮಾಡಬೇಕು, ಬಿ ಜೆ ಪಿ ಪಕ್ಷ ರಾಜ್ಯದಲ್ಲಿ ಮತ್ತೆ ಅಧಿಕಾರಕ್ಕೆ ಬರಬೇಕು, ಬಿ ಜೆ ಪಿ ಉಳಿಬೇಕು ಅಂತಂದ್ರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅಂಥೇಳಿ ಅವರೆಲ್ಲರ ಒಮ್ಮತದ ನಿರ್ಧಾರ. ಹಾಗಾಗಿ ಈ ಡೆವಲಪ್ಮೆಂಟಲ್ಲಿ ಡೆಲ್ಲಿಗೆ ಹೋಗಿ ವಿ ಸೋಮಣ್ಣ ಅವರನ್ನು ಈ ಹಂತದಲ್ಲಿ ಮೀಟಿಂಗ್ ಮಾಡಿದ್ದು ಮಹತ್ವ ಪಡ್ಕೊಳ್ತಾ ಇದೆ. ಯಾಕೋಸ್ಕರ ಮೀಟ್ ಮಾಡಿದ್ರು ಕೇಳ್ತೀನಿ ನಮ್ಮ ಡೆಲ್ಲಿ ಪ್ರತಿನಿಧಿ ಸಂತೋಷ್ ಹೊಸಾಳಿ ಹತ್ರ. ಸಂತೋಷ್, ಈಗ ಈ ರೆಬಲ್ಸ್ ನಾಯಕರು ಮೊದಲಿನಿಂದಲೂ ಕೂಡ ಒಂದೇ ಪಟ್ಟು ಹಿಡಿದಿರೋದು, ಬಿ ಜೆ ಪಿ ರಾಜ್ಯಾಧ್ಯಕ್ಷರನ್ನು ಬದಲಾವಣೆ ಮಾಡಬೇಕು ಅಂತ. ಈಗ ಅವರೆಲ್ಲರೂ ಒಟ್ಟಿಗೆ ಸೇರಿಕೊಂಡು ಡೆಲ್ಲಿಗೆ ಹೋಗಿದ್ರು. ಡೆಲ್ಲಿಲಿ ಮತ್ತೊಂದಷ್ಟು ಮಹತ್ವದ ಮೀಟಿಂಗ್ ಮಾಡ್ತಾರೆ, ಜೊತೆಗೆ ಹೈಕಮಾಂಡ್ ನಾಯಕರನ್ನ, ಬಿ ಜೆ ಪಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರೆ ಅಂತಿತ್ತು. ಈಗ ವಿ ಸೋಮಣ್ಣ ಅವರನ್ನು ಭೇಟಿ ಮಾಡಿರೋದು ಯಾಕೆ ಅನ್ನೋ ಅನುಮಾನ ಮೂಡ್ತಾ ಇದೆ. ಏನಾದರೂ ಇದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆಯಾ? ಏನಕ್ಕೆ ಏನು ಎತ್ತ ಅಂತ? ಶರತ್, ಪ್ರಮುಖವಾಗಿ ಕಳೆದ 2 ದಿನಗಳಿಂದಲೂ ಕೂಡ ದೆಹಲಿಯಲ್ಲಿ ಬಿಡುಬಿಟ್ಟಿರುವಂತಹ ಬಿಜೆಪಿಯ ರೆಬಲ್ ಬಣವೇನಿದೆ, ಇದೀಗ ಮತ್ತೆ ಆಕ್ಟಿವ್ ಆದಂತೆ ಕಾಣ್ತಾ ಇದೆ. ಕಳೆದ 3-4 ತಿಂಗಳ ಹಿಂದಷ್ಟೇ ಎಲ್ಲದಕ್ಕೂ ಕೂಡ ಶಾಂತಿ ಆಗಿತ್ತು ಅನ್ನೋಂಥದ್ದನ್ನ ಹೇಳಲಾಗ್ತಾ ಇತ್ತು. ಬಿಜೆಪಿಯಲ್ಲಿ ಆಗಿರುವಂತಹ ಬೆಳವಣಿಗೆಗಳೇನಿದೆ ಅದೆಲ್ಲದಕ್ಕೂ ಕೂಡ. ಆದ್ರೆ ಇದೀಗ ಮತ್ತೆ ಬಿಜೆಪಿಯ ರೆಬಲ್ ಬಣ ಮತ್ತೆ ಆಕ್ಟಿವ್ ಆಗಿ ತಮ್ಮದೇ ಆದಂತಹ ತಂತ್ರಗಾರಿಕೆ ಮಾಡುವಂತಹ ಕೆಲಸದಲ್ಲಿ ಇದೀಗ ಮುಂದಾಗ್ತಾ ಇದೆ. ಹಾಗಾಗಿ ನಿನ್ನೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿ ಕೆಲವೊಂದಿಷ್ಟು ಮಾತುಕತೆಯನ್ನ ನಡೆಸಲಾಗಿದೆ. ಅದರಲ್ಲೂ ಕೂಡ ಮೈತ್ರಿ ಪಕ್ಷವಾಗಿರೋದ್ರಿಂದ ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಇವತ್ತು ಬೆಳಿಗ್ಗೆ ಕೇಂದ್ರ ಸಚಿವ ಸೋಮಣ್ಣ ಅವರನ್ನ ಭೇಟಿಯಾಗ್ಬಿಟ್ಟು ಸದ್ಯದ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಕೂಡ ಮಾತುಕತೆ ನಡೆಸೋದಕ್ಕೆ ರೆಬಲ್ ಬಣ ಮುಂದಾಗಿದೆ. ಶಾಸಕ ಹಾಗೂ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ನಡೆದಿರುವಂತಹ ಈ ಒಂದು ಸಭೆ ಏನಿದೆ ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಜೊತೆಗೆ ಈ ಹಿಂದಿನಿಂದಲೂ ಕೂಡ ರೆಬಲ್ ಬಣ ತೆಗೆದುಕೊಂಡಂತಹ ಅಜೆಂಡಾ ಇರುವಂತದ್ದು ಒಂದೇ, ಪಕ್ಷದ ಅಧ್ಯಕ್ಷರಾಗಿರುವಂತಹ ವಿಜೇಂದ್ರನ್ನ ಬದಲಾವಣೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಪಟ್ಟನ್ನ ಹೈಕಮಾಂಡ್ ಮಟ್ಟದಲ್ಲಿ ಒತ್ತಡ ಹಾಕುವಂತ ತಂತ್ರಗಾರಿಕೆಗೆ ಪದೇ ದೆಹಲಿಗೆ ಬರುವಂತದ್ದು. ಸುಮಾರು 8ರಿಂದ 12 ಜನರ ನೇತೃತ್ವದ ನಿಯೋಗ, ಕೆಲವೊಂದಿಷ್ಟು ಶಾಸಕರು, ಮಾಜಿ ಸಂಸದರು, ಸಚಿವರು, ಜಿ.ಎಂ. ಸಿದ್ದೇಶ್ವರ್, ಬಿ.ವಿ. ನಾಯಕ್, ಬಿ.ಪಿ. ಹರೀಶ್, ಹೀಗೆ ಹಲವು ಕೆಲವೊಂದಿಷ್ಟು ಬಿಜೆಪಿ ಮತ್ತು ಜೆಡಿಎಸ್ ನ ನಾಯಕರ ನೇತೃತ್ವದಲ್ಲಿ ಇದೀಗ ದೆಹಲಿಗೆ ದಂಡಯಾತ್ರೆಯನ್ನು ಕೂಡ ಪದೇ ನಡೆಸ್ತಾ ಇದ್ದಾರೆ. ಹಾಗಾಗಿ ಯಾವಾಗ ಇದನ್ನ ಅವರು ಇತ್ಯರ್ಥ ಮಾಡಿಕೊಳ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಇರುವಂತದ್ದು. ಪದೇ ಈ ರೀತಿಯಾದಂತಹ ದೆಹಲಿ ಯಾತ್ರೆಯನ್ನು ಮಾಡುವ ಮುಖಾಂತರವಾಗಿ ಬಿಜೆಪಿಯ ಕೇಂದ್ರ ನಾಯಕರುಗಳಿಗೆ ಒತ್ತಡ ಹಾಕುವ ಮೂಲಕವಾಗಿ ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು, ಜೊತೆಗೆ ಅದೇ ಕುಟುಂಬಕ್ಕೆ ಹೆಚ್ಚಿನ ಮನ್ನಣೆಯನ್ನ ಬಿಜೆಪಿ ಕೊಡ್ತಾ ಇದೆ. ಹಾಗಾಗಿ ಇದು ಸರಿಯಲ್ಲ, ಉಳಿದಂತಹ ಬಹುತೇಕ ನಾಯಕರುಗಳು ಬಿಜೆಪಿಯಲ್ಲೇ ಇದ್ದಾರೆ, ಅವರಿಗೂ ಕೂಡ ಅವಕಾಶವನ್ನ ಕೊಡಬೇಕು. ಜೊತೆಗೆ ಅವರ ತಂದೆ ಮೇಲೆ ಇರುವಂತಹ ಬಹುತೇಕ ಆರೋಪಗಳಿದೆ, ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತಹ ಆರೋಪಗಳಿದೆ, ಬೇರೆ ಆರೋಪಗಳೆಲ್ಲವೂ ಕೂಡ ಅದೆಲ್ಲದೂ ಕೂಡ ಅದು ಪಕ್ಷಕ್ಕೆ ಮುಜುಗರವನ್ನು ತರುತ್ತೆ. ಹಾಗಾಗಿ ಈ ಒಂದು ಸ್ಥಾನದಿಂದ ಅವರ ಮಗನನ್ನ ಕೆಳಗಿಳಿಸಬೇಕು. ಆ ಕಾರಣಕ್ಕಾಗಿ ಜೊತೆಗೆ ಕೇವಲ ಯುವಕರಿಗೆ ಮಾತ್ರ ಅವಕಾಶವನ್ನ ಕಲ್ಪಿಸಿಕೊಡಲಾಗ್ತಿದೆ ಪಕ್ಷದಲ್ಲಿ, ಉಳಿದಂತೆ ಹಿರಿಯರಿಗೆ ಪಕ್ಷದಲ್ಲಿ ದುಡಿದಂತವರಿಗೆ ಯಾರಿಗೂ ಅವಕಾಶವನ್ನು ಕಲ್ಪಿಸಿಕೊಡಲಾಗ್ತಿಲ್ಲ ಅನ್ನೋ ಆರೋಪದ ಅಡಿಯಲ್ಲಿ ಅವರನ್ನ ಕೆಳಗಿಳಿಸಬೇಕು ಅನ್ನೋದ್ರ ಬಗ್ಗೆ ಒತ್ತಡವನ್ನ ಕೇಂದ್ರ ಬಿಜೆಪಿ ನಾಯಕರುಗಳಿಗೆ ರೆಬಲ್ ಟೀಮ್ ಹಾಕುವಂತ ತಂತ್ರಗಾರಿಕೆ ಮಾಡ್ತಾ ಇದೆ. ಇವತ್ತು ಕೂಡ ಮತ್ತಷ್ಟು ಕೆಲ ಬಿಜೆಪಿಯ ಕೇಂದ್ರ ನಾಯಕರುಗಳನ್ನ ಭೇಟಿಯಾಗಿ ಒತ್ತಡ ಹಾಕುವಂತ ಸಾಧ್ಯತೆಯನ್ನ ನಿರೀಕ್ಷೆ ಮಾಡಬಹುದು. ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗಾಗಿ.